2000 ಶಾಶ್ವತ ಅಲ್ಲ, ಸರ್ಕಾರನೂ ಶಾಶ್ವತ ಅಲ್ಲ, ಕಟ್ಕೊಂಡಿರೋ ನಾನೇ ಶಾಶ್ವತ. ಬಸ್ ಫ್ರೀ ಬಿಟ್ಟ ಮೇಲೆ 200 ರೂಪಾಯಿ ಲೋಟ್ ಕೊಟ್ರೆ ಚಿಲ್ಲರೆ ಕೊಡಲ್ಲ. ಒಂದು ಕ್ವಾರ್ಟರ್ಗೆ ಕಡಲೆ ಬೀಜ 2 ಕೊಟ್ಬಿಟ್ಟು 500 ರೂಪಾಯಿ ಕೊಲೆಯಲ್ಲಿ ಇಲ್ಲಿ ಬಸ್ 100, ಮನೆಗೆ 200 ಕೊಡೋದು. DK ಶಿವಕುಮಾರ್ ಆದರೂ ಪರವಾಗಿಲ್ಲ, ನಂಬರ್ಬೋದು, ಸ್ಟ್ರೈಟ್ ಫಾರ್ವರ್ಡು. BJP ಅವ್ರು ಏನು ಗೊತ್ತಾ, ಎದುರುಗಡೆ ಬಂದು ಚಾಕ್ ಹಾಕ್ಬಿಟ್ಟು ಹೋಗ್ತಾರೆ. ಸಿದ್ದರಾಮಯ್ಯ ಹಂಗಲ್ಲ, ಹಂಗೇ ಕೆತ್ತಿ 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 ಸಾಯಿಸ್ಬಿಡ್ತಾರೆ. ಈ ಬೇರೆಯವ್ರು ಯಾರೋ ನಾವು ಅಷ್ಟು ಲಕ್ಷ ಹಾಕ್ತೀವಿ ಇಷ್ಟು ಲಕ್ಷ ಹಾಕ್ತೀವಿ ಅಂತ ಏನೋ ಮುಗಿಸ್ಬಿಟ್ಟು ಅದಕ್ಕೆ ಆ ಥರದ ಥರ ಮೋಸದ್ದೇನಲ್ಲ ಇದು. ನೀವು ಹೆಣ್ಮಕ್ಳಿಗೆ 2 ಸಾವಿರ ಕೊಡ್ತಾ ಇದ್ದಿಲ್ಲ, ಗಂಡಸ್ರಿಗೆ 1 ಸಾವಿರ, ಹೆಣ್ಸ್ರಿಗೆ 1 ಸಾವಿರ ಮಾಡಿ ನ್ಯಾಯ ಇರ್ತದೆ. ಈಗ ಮತ್ತೆ ತಿರ್ಗಿ 15% ಮಾಡಿದ್ರೆ ಜನ ಎಲ್ಗೂ ಆಗೋದು, ಕೂಲಿ ಮಾಡೋರು. ಅದೇ ಮಿನಿಸ್ಟ್ರುಗಳು ಅವರು ಇವರು ಬಸ್ಸಲ್ಲಿ ಓಡಾಡಿದ್ರೆ ನೀವು ಓಡಾಡಿ. ಗಂಡಸರಿಗೂ ಫ್ರೀ ಕೊಡಿ, ಇದಕ್ಕೂ ಏನು ಲೇಡೀಸ್ಗೂ ಫ್ರೀ ಕೊಡಿ, ಎಲ್ಲರಿಗೂ ಫ್ರೀ ಕೊಡಿ. ಆಮೇಲೆ ಕರ್ನಾಟಕನ ತಾಲಿಬಾನ್ ಮಾಡಿಬಿಡಿ. ಅವ್ರು ಹೆಂಗಾರು ಮಾಡ್ಕೊಂಡು ಅಲ್ಲಿಂದ ಇಲ್ಲಿಂದ ಹೊಡ್ಕೊಂಡು ಬಂದು ನಮ್ಮನ್ನು ಸಾಕ್ತಾರೆ. ಯಾಕಂದರೆ ನಮ್ಮ ಸರ್ಕಾರದಲ್ಲಿ ನಮ್ಮ ಕೈಲಿ ಸಾಕೋಕ್ಕಾಗಲ್ಲ. ಈ ತಾಲಿಬಾನು ಅದು ಇದಾದರೆ ಅವ್ರದ್ದು ಆ ದೇಶ ಈ ದೇಶದ ಜೊತೆ ಬಡ್ದಾಡ್ಕೊಂಡು ಬಂದು ನಮ್ಮನ್ನು ಸಾಕ್ತಾರೆ. ಹೆಂಗೋ 3 ಹೊತ್ತು ಊಟ ಸಿಕ್ಕರೆ ಸಾಕು. ಈಗ ಅಫ್ಘಾನಿಸ್ತಾನದವ್ರು ಬದುಕ್ತಾ ಇಲ್ವಾ, ಪಾಕಿಸ್ತಾನದವ್ರು ಬದುಕ್ತಾ ಇಲ್ವಾ, ಅಥವಾ ಇರಾನು ಇರಾಕು ಅವರೆಲ್ಲ ಬದುಕ್ತಾ ಇಲ್ವಾ? ಹಂಗೆ ನಾವು ಬದುಕ್ತೀವಿ. ಇದು ಒಳ್ಳೆಯ ಸರ್ಕಾರನೇ ಇಲ್ಲ ಅಂತ ಅಲ್ಲ. ಈ ಬೇರೆಯವ್ರು ಯಾರೋ ನಾವು ಅಷ್ಟು ಲಕ್ಷ ಹಾಕ್ತೀವಿ ಇಷ್ಟು ಲಕ್ಷ ಹಾಕ್ತೀವಿ ಅಂತ ಏನೋ ಮುಗಿಸ್ಬಿಟ್ಟು ಅದಕ್ಕೆ ಆ ಥರದ ಥರ ಮೋಸದ್ದೇನಲ್ಲ ಇದು. ಪರವಾಗಿಲ್ಲ, ಗ್ಯಾರಂಟಿನೂ ಇರಲಿ, ಪಾಪ ಕೊಟ್ಟವ್ರೆ. ನೀವು ಹೆಣ್ಮಕ್ಳಿಗೆ 2 ಸಾವಿರ ಕೊಡ್ತಾ ಇದ್ದಿಲ್ಲ, ಗಂಡಸ್ರಿಗೆ 1 ಸಾವಿರ, ಹೆಣ್ಸ್ರಿಗೆ 1 ಸಾವಿರ ಮಾಡಿ ನ್ಯಾಯ ಇರ್ತದೆ ಅಲ್ಲೂರಾ. ನೀವು ಮಹಿಳೆಯರಿಗೆ ಪುಕ್ಸಾಟೆ ಕೊಟ್ಬಿಟ್ಟು ಇರೋ ಬಸ್ ಚಾರ್ಜಲ್ಲಿ ನೀವು 15% ಹೆಚ್ಚಿಸ್ತೀವಿ ಅಂದರೆ ಅವ್ರು ಪುಕ್ಸಾಟೆ ಹೋಗಬೇಕು, ನಾವು ಇನ್ನೂ ಹೆಚ್ಚಿಗೆ ದುಡ್ಡು ಕೊಟ್ಬಿಟ್ಟು ಹೋಗಬೇಕು, ಜೊತೆಲಿ ಸೀಟು ಇರಲ್ಲ, ಎಲ್ಲೂ ಇರಲ್ಲ. ಈ ಥರ ಅದು ತಾರತಮ್ಯ ಬೇಡ. ಅದು ಸಮರ್ಸಿ ಮಾಡಿ, ಒಳ್ಳೆ ಯೋಜನೆ ಒಳ್ಳೇದಿಲ್ಲ ಅಂತ ಅಲ್ಲ. ಸಮರ್ಸ್ ಮಾಡಿ ವೃದ್ಧಾಪ್ಯರಿಗೆ ಫ್ರೀ ಮಾಡಿ, ಸ್ಕೂಲ್ ಮಕ್ಳಿಗೆ ಫ್ರೀ ಮಾಡಿ, 2 ಸಾವಿರ ರೂಪಾಯಿ ಬರೋದ್ರಲ್ಲಿ ಗಂಡಸ್ಗೆ 1 ಸಾವಿರ, ಹೆಂಗ್ಸ್ಗೆ 1 ಸಾವಿರ ಕೊಡಿ. ಏನು BMTC ಮತ್ತು KSRTCಗೆ ಸಂಸ್ಥೆಗೆ ಲಾಸ್ ಆಗಿದೆ, ಇಲ್ಲ ಅಂತ ಅಲ್ಲ. ಸಾವಿರಾರು ಕೋಟಿ ಲಾಸ್ ಆಗಿರೋದನ್ನ ಜನಗಳ ಮೇಲೆ ಎಳೆದ್ಬಿಟ್ಟಲ್ಲ ಇದು ಮಾಡೋದು. ಇನ್ನೂ ಇದೆ. ಇವಾಗೇನೋ ಯಜಮಾನ್ ಹೇಳ್ತಾ ಇದ್ರಲ್ಲ 200 ರೂಪಾಯಿ ಅಂತ, ಅದು 500 ಮಾಡಿ ಪರವಾಗಿಲ್ಲ. ನೀವು ಅಬಕಾರಿಲಿ ಎತ್ಕೊಳ್ಳಿ ದುಡ್ಡ, ಬೇರೆ ಕಡೆ ಎತ್ಕೊಳ್ಳಿ ನೀವು. ಆಮೇಲೆ ಈ ಗುತ್ತಿಗೆದಾರ ಅವ್ರಿರೋರು ಅವ್ರು ಎತ್ಕೊಳ್ಳಿ, ಚಿಂತೆ ಇಲ್ಲ. ಹಂಗಂದ್ಬಿಟ್ಟು ಅವ್ರು ಪುಕ್ಸೆಟೆ ಕೊಟ್ಬಿಟ್ಟು ನಮ್ಗೆ 15% ಹೆಚ್ಚಿಸ್ಬಿಟ್ಟು ಹಾಕಿ ಗುಂಬಿಟ್ರೆ ಕಷ್ಟ ಆಗುತ್ತೆ. ಅದು ಶಾಶ್ವತ ಅಲ್ಲ ಸರ್, ನಾನು ಶಾಶ್ವತ. ಅದು ಇವಾಗ ಇರ್ಬೋದು 5 ವರ್ಷ, ಅದು ಭದ್ರವಾಗಿದ್ದರೆ 5 ವರ್ಷ ಅಧಿಕಾರ ಇರುತ್ತೆ, ಇಲ್ಲವೇ ಹೊಂಟೋಗುತ್ತೆ. ಆಯ್ತಾ? ಅದು 2 ಸಾವಿರ ಶಾಶ್ವತ ಅಲ್ಲ, ನಾನೇ ಶಾಶ್ವತ, ಮನೆ ಒಡೆಯನೇ ಶಾಶ್ವತ. ಲೇಡೀಸ್ಗೆ ಅಂದರೆ ಸೀನಿಯರ್ಸ್ ಕೊಡಬೇಕು. ಈಗ ಒಬ್ಬ ಸಾಫ್ಟ್ವೇರ್ ಎಂಪ್ಲಾಯಿ 1.5 ಲಕ್ಷ ಸ್ಯಾಲ್ರಿ ತೊಗೊಳ್ತಾರೆ. ಶಿ ಈಸ್ ಆಲ್ಸೋ ಲೇಡಿ, ಶಿ ಈಸ್ ಗೆಟಿಂಗ್ ದ ಎಕ್ಸಾಮ್ಷನ್. ಇದು ವೇಸ್ಟು. ಅಡ್ಮಿನಿಸ್ಟ್ರೇಷನ್ ಸರಿ ಇಲ್ಲ, ಅವರಿಗೆ ಕೆಪಾಸಿಟಿ ಇಲ್ಲ. ದೇ ಡೋಂಟ್ ನೋ ಹೌ ಟು ಅಡ್ಮಿನಿಸ್ಟ್ರೇಟ್. ಇದು ಪ್ಯಾರಲಾಗಿ ಎಲ್ಲರ ಮೇಲೇನೂ ಭಾರ ಆಗ್ತಾ ಇದ್ದಾರೆ. ಅವನು ಯಾಕೆ ರೈಸ್ ಮಾಡಬೇಕೀಗ? 80% ಆರ್ಡಿನರಿ ಪೀಪಲ್ ರೀ ಬರೋದು. ವೆಲ್ ಎಸ್ಟಾಬ್ಲಿಷ್ಡ್ ಯಾರೂ ಬರೋಲ್ಲ BMTCಗೆ. ಅವರು ಕಾರಲ್ಲಿ ಹೋಗ್ತಾರೆ, ಮೆಟ್ರೋದಲ್ಲಿ ಹೋಗ್ತಾರೆ. ಪಾಪ ಆರ್ಡಿನರಿ ಪೀಪಲ್ ಬರೋದು. ಯಾರಿಗೆ ಕೆಪಾಸಿಟಿ ಇಲ್ವೋ ಅವರೇ ಬರೋದು. ಈಗ ಸೀನಿಯರ್ ಸರ್ಕಾರ ಸರಿ ಇಲ್ಲ, ಅವರೆಲ್ಲ ವೋಟ್ ರಾಜಕೀಯ ಮಾಡ್ತಾ ಇದ್ದಾರೆ. ತುಂಬ ಹೊರೆ ಆಗ್ತಿದೆ ಸರ್ ನಮಗೆ. ಹೇಗೆ ಅಂದರೆ ಸರ್, ಈಗ ಬಡ ಜನರು ಓಡಾಡೋಕ್ಕಾಗುತ್ತಾ ಸರ್? ಈ ಥರ ಅವರು ಕಾಂಗ್ರೆಸ್ನವರು ದುಡ್ಡು ಹೊಡೆಯೋಕ್ಕೋಸ್ಕರ ಈ ಥರ ಮಾಡ್ಕೊಂಡು ಸುಮ್ಮನೆ ಎಲ್ಲ ನಮ್ಮಂಥ ಸಾಮಾನ್ಯ ಜನರು ತೊಂದರೆ ಕೊಡ್ತಾ ಇದ್ದಾರೆ ಸರ್. ಅವರು ಪ್ರತಿನಿತ್ಯ ಓಡಾಡೋದೇ ಗಂಡು ಮಕ್ಕಳೇ ಹೆಚ್ಚಿಗೆ ಕೆಲಸಕ್ಕೆ ಅಲ್ವಾ, ಕೂಲಿ ಕೆಲಸಕ್ಕೆ ಹೋಗೋರು ಇರ್ತೀವಿ. ಎಲ್ಲ ಗಂಡು ಮಕ್ಕಳೇ ಕೂಲಿ ಕೆಲಸ ಮಾಡೋದು, ಜೀವನ ಸಾಗಿಸೋದು. ಹೆಣ್ಮಕ್ಳು ಏನು ಮನೇಲಿ ಇರ್ತಾರಲ್ವಾ, ತುಂಬ ಅವರೇ ಹೊಟ್ಟೆ ಮ್ಯಾಗ ಹೊಡೆದಂಗಿದು. ಮಧ್ಯಮದವರಿಗೆ, ಬಡವರಿಗೆ ತುಂಬ ಕಷ್ಟ. ಕೋಟಿ ಆದಷ್ಟು ಏನು 15% ಅಂದರೆ ಏನು ರೀ ಸ್ವಾಮಿ? 1% ಅಲ್ಲ, ಏನೂ ಇಲ್ಲ. 15% ಲೆಕ್ಕ ಹಾಕ್ಕೊಳ್ಳಿ. 100ಕ್ಕೆ 15 ರೂಪಾಯಿ ಅಂತಂದರೆ ದುಡಿಯೋದೇ 300-400 ರೂಪಾಯಿ ದುಡಿತಾರೆ. ಅದರಲ್ಲಿ 150-200 ರೂಪಾಯಿ ಕೊಟ್ಟು ಹೋಗಬೇಕು ಅಂದರೆ ಎಷ್ಟು? ಏನು ಹೇಳ್ತೀರಾ? ಮಾನವೀಯತೆಯನ್ನು ಅಳವಡಿಸ್ಕೋಬೇಕು. ಬಡವ್ರನ್ನ, ಮಧ್ಯಮದವ್ರನ್ನ ನೋಡಬೇಕು. ಹೌದು. ಎಲ್ಲ ವೆಹಿಕಲ್ ಯಾರು ಇಟ್ಕೊಂಡಿರಲ್ಲ, ಮಧ್ಯಮರು, ಕೂಲಿ ಮಾಡೋರು, ಅವ್ರಿಗೆ ಹೊಡಿತಾರೆ. ಅವರಿಗೆ ತುಂಬ ಕಷ್ಟ ಆಗ್ತಾ ಇರೋದು. ಇವ್ರೆ ನಿಜವಾಗೂ ಮಾನವೀಯತೆ ಇಲ್ಲದ ಒಂದು ವ್ಯವಸ್ಥೆ ಆಯಿತು ಇದು. ಇವರು ಶಕ್ತಿ ಯೋಜನೆ ಕೊಟ್ಟು ಅಲ್ಲಿ ದುಡ್ಡು ಗೌರ್ಮೆಂಟಿಂದ ಕೊಡ್ತೀವಿ ಅಂತೇಳಿ ಅವ್ರು ಗೌರ್ಮೆಂಟಿಂದ ಆ ದುಡ್ಡನ್ನು KSRTC ಇದಕ್ಕೆ ಸಾರಿಗೆ ನಿಗಮ ಕೊಡಲಿಲ್ಲ. ಏನು ಮಾಡ್ಬೋದಿತ್ತು ಸರ್ಕಾರ ಅಂತ? ಏನು ಮಾಡಬೋದಿತ್ತು ಅಂತಂದರೆ, ಈಗ ತೀರಾ ಬಡವರಿಗೆ ಅಂತವರಿಗೆ ಆಧಾರ್ ಕಾರ್ಡ್ ನೋಡ್ಕೊಂಡು ಕಮ್ಮಿ ಇದು ಇನ್ಕಮ್ ಇರೋರಿಗೆ ಅವ್ರಿಗೆ ಮಾತ್ರ ಕೊಟ್ಟಿದ್ರೆ ಹಾಗೆ ಸಾಕಾಗಿರೋದು. ಈಗ ಲಕ್ಷಗಟ್ಟಲೆ ಸಂಬಳ ತಗೊಳ್ಳೋರು ಫ್ರೀಯಾಗಿ ಹೋಗ್ತಾರೆ, ಏನು ಇಲ್ಲದೆ ಇದ್ದವರು ಫ್ರೀಯಾಗಿ ಹೋಗ್ತಾರೆ. ಅವ್ರು ಹೋಗಲೇ ಪರವಾಗಿಲ್ಲ. ಆದರೆ ತುಂಬ ಸಂಬಳ ತಗೊಂಡು ಆರಾಮಾಗಿರೋ ಕೊಡೋಕೆ ತಾಕತ್ತಿರೋರು ಅಂಥವ್ರಿಗೂ ಎಲ್ಲ ಫ್ರೀ ಕೊಟ್ಟು ಗೌರ್ಮೆಂಟಿಗೆ ಲಾಸ್ ಮಾಡಿ ಬಡ ಜನರಿಗೆ ಹೊಡ್ತಾ ಬೀಳ್ತಾರೆ ಜಾಸ್ತಿ ಪರೋಕ್ಷವಾಗಿ ಗಂಡಸರಿಗೆ. ಸರ್ ಸಾನೇ ದುಬಾರಿ ಮಾಡ್ತಾಯಿದ್ದಾರೆ ಇವರು. ಎಲ್ಲ ಫ್ರೀ ಅಂತ ಕೊಟ್ಬಿಟ್ಟು ಜನಸಾಮಾನ್ಯರ ಮೇಲೆ, ಗಂಡಸರ ಮೇಲೆ ಜಾಸ್ತಿ ಹೊರೆ ಆಗ್ತಾಯಿದ್ದಾರೆ. ಇದನ್ನು ನಾವು ಇದು ಮಾಡ್ತೀವಿ ಸರ್, ಖಂಡಿಸ್ತೀವಿ.
ನಮ್ದು ಬಂದು ಕನಕಪುರ ಸರ್. ಹಾಂ, ಇವಾಗ ಎಷ್ಟು ಕೊಡ್ತಾ ಇದ್ದೀರಾ? ಈಗ 61 ರೂಪಾಯಿ ಸರ್. ಮುಂದಕ್ಕೆ ಎಷ್ಟಾಗ್ಬೋದು? ಮುಂದಕ್ಕೆ ಅವ್ರು ಹೇಳೋದು 15% ಅಂದರೆ 90 ರೂಪಾಯಿ ಆಗೋದು ಸರ್. 90 ರೂಪಾಯಿ ಆಗ್ಬೋದು. ಸಾಧ್ಯನಾ? ಸಾಧ್ಯ ಇಲ್ಲ ಸರ್, ಕಷ್ಟ ಆಗುತ್ತೆ ಸರ್. ಸರ್ಕಾರಕ್ಕೆ ಏನು ಹೇಳ್ತೀರಾ? ಸರ್ಕಾರಕ್ಕೆ ಅಷ್ಟೇ ಸರ್, ಅದೇ ಹೇಳೋದು ನಾವು. ಈ ಫ್ರೀ ಅನ್ನೋದನ್ನ ಕ್ಯಾನ್ಸಲ್ ಮಾಡಿ ಮಾಮೂಲಿ ಕೊಡಿ, ಜಾಬ್ ಹೋಗೋರಿಗೆ ಇದು ಮಾಡೋರಿಗೆ. ಸುಮ್ಮನೆ ಇಲ್ಲದೆ ಅಲ್ಟೆ ಹೊಡ್ಕೊಂಡು ಅಲ್ಲಿ ಸುತ್ತಾಡೋರಿಗೆ ಎಲ್ಲ ಫ್ರೀ ಕೊಡ್ತೀರಾ? ಮಕ್ಕಳು ಕೊಡಿ, ಸ್ಟೂಡೆಂಟ್ ಕೊಡಿ, ಇಂಥವ್ರು ಕೊಡಿ. ಸುಮ್ಮನೆ ಎಲ್ಲರಿಗೂ ಫ್ರೀ ಕೊಟ್ಟರೆ ಅದು ಹೊರೆ ನಮ್ಮ ಮೇಲೆ ಬೀಳ್ತಾವ. ನಮ್ಗೆ ಎಲ್ಲದರಲ್ಲೂ ಹೊರ ಬೀಳ್ತಾನೆ ಇದೆಲ್ಲ. ನಾವು ಬರೋ ಸಂಪಾದನೆ ಎಲ್ಲ ಕೊಟ್ಬಿಟ್ಟು ನಮ್ಮ ಮನೆಗೆ ಏನು ಕೊಡೋದು? ಮತ್ತು ಮನೇಲಿರೋರ್ಗೆ ಏನು ನೋಡೋದು ನಾವು? ಸರ್ಕಾರಕ್ಕೆ ಏನು ಹೇಳ್ತೀರಾ? ಸರ್ಕಾರ ವೇಸ್ಟು, ಸರ್ಕಾರನೇ ಇರೋದು ವೇಸ್ಟು. ಸರ್, ಇವತ್ತು ಮಹಿಳೆಯರಿಗೆ ನಾನು ಮೊದಲೇ ಹೇಳಿದೆ, ಇದೇ ಗೌರ್ಮೆಂಟ್ ಬಸ್ ಸ್ಟ್ಯಾಂಡಲ್ಲಿ ಹೇಳಿದೆ, ಫ್ರೀ ಬಸ್ ಬಡ್ಡಾಗಲೇ ಹೇಳಿದೆ. ನೋಡ್ರಿ ಸಿದ್ದರಾಮಯ್ಯ, DK ಶಿವಕುಮಾರ್ ಅವರೇ, ಇಂದಿರಾ ಗಾಂಧಿ ಕಾಲದಿಂದನೂ ಕೊಟ್ಟಿಲ್ಲ, ಯಾವ ಕಾಲದಿಂದನೂ ಫ್ರೀ ಕೊಟ್ಟಿಲ್ಲ. ಸರ್ಕಾರ ನಡ್ಸೋಕ್ಕಾಗಲ್ಲ, ಫ್ರೀ ಕೊಡಬೇಡಿ. ಲೇಡೀಸ್ ಮಾತ್ರ ಒಬ್ರಿಗೆ ಊಟ ಹಾಕಿ ಒಬ್ರಿಗೆ ಹಂಗೆ ಬಿಟ್ರೆ, ಗಂಡನಿಗೆ ಫ್ರೀ ಹಂಗೆ ನಿಲ್ಲಿಸ್ಬಿಟ್ಟು ಎಂತಿಗೆ ಊಟ ಕೊಟ್ಟರೆ ಮಕ್ಕ ನೋಡಲ್ವಾ? ಹಂಗೆ ಇವತ್ತು ಹೊರೆ ಬೀಳ್ತಾ ಇರೋದು. ತಿರ್ಗಿ 15% ಜಾಸ್ತಿ ಮಾಡ್ತಾ ಇರೋದು ಸಿದ್ದರಾಮಯ್ಯರು. ಇದು ಥರ ಅಲ್ಲ. ಒಬ್ಬ ಬಡವನಿಗೆ ಕೂಲಿ ದಿವಸ 500 ರೂಪಾಯಿ ಬೀಳುತ್ತೆ. 500 ರೂಪಾಯಿ ಕೂಲಿಲಿ 200 ರೂಪಾಯಿ ಎಣ್ಣೆ ಕೊಡ್ತಾನೆ, ಡೈಲಿ 100 ರೂಪಾಯಿ ಬಸ್ ಚಾರ್ಜ್ ಕೊಡ್ತಾನೆ. ಇನ್ನೆಷ್ಟು ಉಳಿತದೆ ಮನೆಗೆ ತೊಗೊಂಡೋಗೋಕ್ಕೆ? ನೀವು ಫ್ರೀ ಕೊಡ್ತಾ ಇರೋದೇನು? ಲೇಡೀಸ್ಗೆ ಫ್ರೀ ಕೊಡ್ತಾ ಇರೋದೇನು? ಗಂಡಸರಿಗೆ ಬಡವ್ರಿಗೆ ಸಹಾಯ ಮಾಡ್ತಾ ಇರೋದೇನು? ಬರೀ ಕಾಂಗ್ರೆಸ್ ಸರ್ಕಾರ ಬಂದಮೇಲೆ ನಷ್ಟ ಮಾಡ್ತಾ ಇರೋದೇ ಹೊರ್ತು ಗಂಡಸರಿಗೆ ಈಗ 15% ಮಾಡಿದ್ರೆ ಕೂಲಿ ಮಾತ್ರ ಜಾಸ್ತಿ ಮಾಡಲ್ಲ. 500 ರೂಪಾಯಿ ಕೂಲಿ ಫಿಕ್ಸು. ಬಸ್ ಚಾರ್ಜ್ ಮಾತ್ರ ರೇಂಜ್ ಮಾಡ್ಕೊಂಡು ಲೇಡೀಸು ಫ್ರೀ ಓಡಾಡೋದು. ಮಹಿಳೆಯರು ಕೊಡಲಿ ಬೇಡ ಅನ್ನಲ್ಲ, ನಿಲ್ಲಿಸ್ಬಿಡಿ ಅಂತ ಹೇಳಲ್ಲ. ಈಗ ಮತ್ತೆ ತಿರ್ಗಿ 15% ಮಾಡಿದ್ರೆ ಜನ ಎಲ್ಗೂ ಆಗೋದು? ಕೂಲಿ ಮಾಡೋರು. ಅದೇ ಮಿನಿಸ್ಟ್ರುಗಳು ಅವರು ಇವರು ಬಸ್ಸಲ್ಲಿ ಓಡಾಡಿದ್ರೆ ನೀವು ಓಡಾಡಿ, ನೀವು ಅವಾಗ ಪರ್ಸೆಂಟೇಜ್ ಕಾರ್ ನಿಲ್ಲಿಸ್ಬಿಡಿ, ಬಸ್ಸಲ್ಲಿ ಓಡಾಡಿ. ಅವಾಗ ಬಡವ್ರ ಕಷ್ಟ ಗೊತ್ತಾಗುತ್ತೆ ನಿಮ್ಗೂ. ನೀವು ಬೆಳಿಗ್ಗೆ ಆದರೆ ಡೀಸೆಲ್ ಹಾಕ್ಸ್ಕೊಂಡು ನಿಮ್ಮ ಮನೆ ಡ್ರೈವರು, ಮನೆ ಕೆಲಸದವರು ಕಾರಲ್ಲಿ ಓಡಾಡಿ, ಬಡವ್ರಿಗೆ 15%, 10%, ಮಹಿಳೆಯರಿಗೆ ಫ್ರೀ ಬಿಟ್ಕೊಂಡು ಆಟ ಆಡ್ತಾಯಿದ್ದೀರೇನ್ರಿ? ಇದು ಸರ್ಕಾರ ನಡ್ಸೋಕ್ಕಾಗದೇನ್ರಿ? ನಾನು ಹಿಂದೆ ಗೌರ್ಮೆಂಟ್ ಬಸ್ ಸ್ಟ್ಯಾಂಡಲ್ಲಿ ಹೇಳಿದೆ, ಟ್ರೋಲ್ ಆದಾಗ ಹೇಳಿದೆ, ಬೇಡಿ ಎಲ್ಲರಿಗೂ ಸಮಾನತೆ ಕೊಡಿ, 60 ವರ್ಷದವ್ರಿಗೆ ಏಜ್ ಆದವ್ರಿಗೆ ಕೊಡಿ, ಓಡಾಡಲಿ ಫ್ರೀ. ಇವತ್ತು ನೋಡಿರಿ, ಮನೇಲಿ ಕೆಲಸ ಕಾರ್ಯ ಮಾಡಲ್ಲ, ಸುಮ್ಮನೆ ಹತ್ತಿ ಆ ದೇವಸ್ಥಾನ ಈ ದೇವಸ್ಥಾನ ಕುಂಡಿಗೂ ದುಡ್ಡು ಹಾಕಲ್ಲ, ಸುಮ್ಮನೆ ಸ್ನಾನ ಮಾಡೋದು, ಫ್ರೀ ಬಸ್ಸು ಅಂತ ಹೊಂಟೋಗೋದು. ಮಹಿಳೆಯರಿಗೆ ಕೊಡಬೇಡಿ ಅಂತ ನಾನು ಹೇಳಲ್ಲ. ಇವತ್ತಿನ್ನೇನಾರ ಬಸ್ ಚಾರ್ಜ್ ಜಾಸ್ತಿ ಮಾಡಿದ್ರೆ ಜನ ಗಂಡಸರೆಲ್ಲ ದಂಗ್ಲೆ ಹೇಳ್ತಾರೆ. ಇವತ್ತು ತಿಳ್ಕೊಂಬಿಡಿ, DK ಶಿವಕುಮಾರ್ ಅವರು, ಸಿದ್ದರಾಮಯ್ಯರೇ ಇವತ್ತು 4 ಗಂಟೆ ಮೀಟಿಂಗ್ ಕರೆದಿದೆಯಲ್ಲ, ಯಾವ MLAಗಳವನೇ ಅವರೆಲ್ಲ ನಿಲ್ಲಿಸ್ಬಿಟ್ಟು ಕಾರಲ್ಲಿ ಓಡಾಡಬೇಡಿ, ಬಸ್ಸಲ್ಲಿ ಓಡಾಡಿ. ಅದು ಇನ್ನೂ 30% ಮಾಡಿ. ನಾವು ಬೇಡ ಅನ್ನಲ್ಲ, ಅಮಾಯಕರು ಬೇಡ ಅಂತ ಕೇಳಲ್ಲ ನಾವು. ನೀವು ಕಾರಲ್ಲಿ ಓಡಾಡೋದು ಅಮಾಯಕರಿಗೆ 15%, 20%, ಎಣ್ಣೆಗೆ 50 ರೂಪಾಯಿ. ಇವತ್ತು 1 ಕ್ವಾರ್ಟರ್ ಎಣ್ಣೆಗೆ ನೀವು ಬಸ್ ಫ್ರೀ ಬಿಟ್ಟ ಮೇಲೆ 200 ರೂಪಾಯಿ ಲೋಟ್ ಕೊಟ್ಟರೆ ಚಿಲ್ಲರೆ ಕೊಡಲ್ಲ. 1 ಕ್ವಾರ್ಟ್ರಿಗೆ ಕಡಲೆ ಬೀಜ 2 ಕೊಟ್ಬಿಟ್ಟು 500 ರೂಪಾಯಿ ಕೂಲಿಲಿ ಇಲ್ಲಿ ಬಸ್ಸು 100, ಮನೆಗೆ 200 ಕೊಡೋದು. ನಮ್ಮ ಹೆಂಗಸ್ರಿಗೆ ಕೊಡೋದು ಲೇಡೀಸ್ಗೆ 2000. ಇವತ್ತು 2000 ಬಂದವ್ರಿಗೆ ಬತ್ತೋ ಬರ್ದಾರಿಗಿಲ್ಲ, ಇವತ್ತು ಒಬ್ಬೊಬ್ಬರು ಪಾಪ ಮಹಿಳೆಯರು ನಂಬ್ಕೊಂಡು ನಿಮ್ಮನ್ನ ವರ್ಷಕ್ಕೆ 1000 ಬರುತ್ತೆ ಅಂತ ಲೆಕ್ಕ ಹೇಳ್ಬಿಟ್ರಿ. ವಾಷಿಂಗ್ ಮಿಷಿನ್ ತಗೊಂಡವ್ರೆ, ಮೊಬೈಲ್ ಸಾಲ ತಗೊಂಡವ್ರೆ. ಅವ್ರು ಎಲ್ಲಿಂದ ಕಟ್ತಾರೆ? ಈಗ ಮಹಿಳೆಯರು ಎಲ್ಲಿಂದ ಕಟ್ತಾರೆ? ಮೊಬೈಲು ಕಿತ್ಕೊತಾರೆ, ವಾಷಿಂಗ್ ಮಿಷಿನ್ ಕಿತ್ಕೊತಾರೆ. ನೀವು ನೋಡ್ರೆ ಈ ತಿಂಗಳು ಹಾಕಿದ್ರೆ ಮೊದಲು ತಿಂಗಳು ಹಾಕ್ತಾರೆ, ಮೊದಲು ತಿಂಗಳು. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.